ಅವಳು ಸಿಟ್ಟು ಮಾಡ್ಕೊಂಡು ಬಂದು ಬೆಳಿಗಿಂದ ಇರಿಟೇಟ್ ಆಗಿ 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 ಗೈಸ್ ಈ ಥರ ಆಯ್ತು. ಓವರ್ ಆಗಿ ಆಡ್ಬಿಡ ಕಣೆ ಭೂಮಿಕಾ, ಮೊದಲೇ ನಾನು ಎಲ್ಗೂ ಬರಲ್ಲ ಕಣೆ, ಮನೆಗೆ ಹೋಗ್ತೀನಿ, ಮನೆಗೆ ಜನ ಆಸೆ ಪಡ್ತಾರೆ ಫ್ರೆಂಡ್ಸ್ ಜೊತೆ ಇರೋಕ್ಕಾಗಲ್ವಲ್ಲಪ್ಪ ಅಂತ. ಸೊ ನಮಗೆ ಆ ಆಪರ್ಚುನಿಟಿ ಸಿಕ್ಕಿದ್ರು ನೀವು ಈ ಥರ ಹೇಳ್ತೀರಾ. ನಾನು ನೋಡ್ತೀನಿ ಕಡೆ ಬಾ, ಸಾಫ್ಟಾಗಿ ಕೇಳು, ಕೊಡ್ತೀನಿ. ನನ್ನ ದುಡ್ಡು ನಾನು ವಾಪಸ್ ಕೊಡ್ತೀನಿ. ಸಾಲ ಮಾಡಾದ್ರೂ ನೀನು ದುಡ್ಡು ತೀರಿಸ್ತೀನಿ ಕಣೆ. ನೀನು ಯಾರ ಜೊತೆನ ಹೇಳಕ್ಕೆ? ನಾನು ಬ್ಲಾಗ್ ಮಾಡ್ತಿಲ್ವಾ? ನಾನು ಒಬ್ಬಳೇ ಹೋಗಿ ದರ್ಶನ ಮಾಡ್ಕೊಂಬರ್ತೀನಿ. ನನಗೆ ಕಾರಿಲ್ಲ ಆ ಥರ ಅಂಗಿಸ್ತಿದ್ಯಾ? ಆಯ್ತು, ಆಫ್ ಮಾಡು. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಸೂಪರ್ ಆಗಿದ್ದೀವಿ. ಆ್ಯಂಡ್ ಇವತ್ತು ನಮ್ಮ ಜೊತೆ ಯಾರಿದ್ದಾರೆ? ಚೇತನ ವಿ ಭಾರತ ಧ್ವಜ ಇದ್ದಾರೆ. ಸೊ ಅವರು ಇತ್ತೀಚೆಗೆ ಜಿಮ್ಮಿಗೆಲ್ಲ ಹೋಗಿ ಸ್ವಲ್ಪ ಸ್ಟ್ರಾಂಗ್ ಬಿಲ್ಡ್ ಮಾಡೋಣ ಬಾಡಿನ ಅಂತ ಅಂದ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಎಷ್ಟು ಯೋಗ ಮಾಡು ಅಂತ ಅಂದ್ರೂ ಕೇಳಲಿಲ್ಲ. ಮನೇಲಿ ಜಿಮ್ಮಿಗೆ ಹೋಗಿದ್ದಾಳೆ ಗೈಸ್. ಸತತವಾಗಿ 5 ದಿನ ಕಂಪ್ಲೀಟ್ ಆಗಿದೆ ಅವಳು ಹೋಗಿ. ಐ ಆಮ್ ಪ್ರೌಡ್ ಆಫ್ ಹರ್. ಆ್ಯಂಡ್ ಎಸ್, ಅವಳ ಮುಖದಲ್ಲಿ ಎಷ್ಟು ಕಾಂತಿ ಕಾಣ್ತಿದೆ ನೋಡಿ ಗೈಸ್. ಕಾನ್ಫಿಡೆಂಟ್, ಏನೋ ಒಂದು ಜಿಮ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಇದು ಟಾರ್ಗೆಟ್. ಅದು ಹಂಗೆ, ಅದು ಲೊಕೇಶನ್ನೇ ಹಂಗಿರುತ್ತೆ ಜಿಮ್ಮಿಂದು. ಹೋಗೋ ತನಕ ಅಯ್ಯೋ ಹೋಗ್ಬೇಕಾ, ಮತ್ತೆ ಕಾಲು ನೋವುತ್ತಲ್ಲ, ಕೈ ನೋವುತ್ತಲ್ಲ ಅಂತ ಅನಿಸುತ್ತೆ. ಎದ್ದೇಳಕ್ಕೆ ಬೇಜಾರಾಗುತ್ತೆ. ಹೋಗೋ ತನಕ ಹೋದ್ಮೇಲೆ ಅಯ್ಯಯ್ಯೋ ವಾಪಸ್ ಬರಬೇಕಾ ಅಂತ ಅನಿಸುತ್ತೆ ವಾಪಸ್ ಬರೋತ್ತಿಗೆ. ಸೊ ಅದಕ್ಕೆ ನಾನು ನಿಂಗೂ ಕರಿತಾ ಇರೋದು ಬಾ 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 ಅಂತ. ನಾನು ಇಲ್ಲಿ ಮನೇಲಿ ಯೋಗ ಮಾಡ್ತಾ ಇದ್ದೀನಿ ಗೈಸ್. ನಾನು ತೀರಾ ದಪ್ಪ ಆದರೆ ಹೋಗ್ತೀನಿ ಅಷ್ಟೇ. ಅದ್ರ ಬಿಟ್ಟರೆ ಇಟ್ಸ್ ನಾಟ್ ಅಬೌಟ್ ದಪ್ಪ ಸಣ್ಣ, ಇಟ್ ಇಸ್ ಅಬೌಟ್ ಫಿಟ್ನೆಸ್. ಯಾ. ಸೊ ಆದರೂ ನೋಡೋಣ, ಮುಂದಿನ ದಿನಗಳಲ್ಲಿ ನಾನು ಬರ್ತೀನಿ ನಿಮ್ಮ ಜೊತೆ. ನಿಮಗೆ ಬೇಜಾರಾಗ್ತದೆ ಅಂತ ನನಗೆ ಗೊತ್ತು. ಇಲ್ಲ, ಖಂಡಿತ ಬೇಜಾರಾಗ್ತಾ ಇಲ್ಲ. ಬಟ್ ನಿಂದು ಇದಕ್ಕೋಸ್ಕರ ಬಾ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ನನಗೆ ಬೇಜಾರಾಗುತ್ತೆ ಅಂತ ಬರಬೇಡ ನೀನು. ನಂಗೆ ಖಂಡಿತ ಬೇಜಾರಿಲ್ಲ. ನಾನು ಅವ್ರ ಜೊತೆಗೆ ಹೋಗ್ತಾ ಇಲ್ಲ, ನಾನು ಬೇರೆ ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಓಕೆ, ಜಿಮ್ ಇದೆ, ಯೋಗ ಕ್ಲಾಸ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಸ್ಕೇಟಿಂಗ್ ಇದೆ. ಸೊ ನೋಡು, ನಾನು ಒಬ್ಬಳೇ ಹೋಗ್ತೀನಿ. ನಿನ್ನ ಜೊತೆ ನಿನ್ನ ಕರ್ಕೊಂಡಂತೂ ಹೋಗಲ್ಲ. ಯು ಕ್ಯಾನ್ ಗೋ ಬೇಬ್, ಗೋ. ಗೈಸ್, ನಾವಿಬ್ರು ಹೇಗೆ ಕಾಣ್ತಿದ್ದೀವಿ ಇವತ್ತು? ಕ್ಯೂಟಾಗಿ ಕಾಣ್ತಾ ಇದ್ದೀನಾ? ಆ್ಯಂಡ್ ಇವಾಗ ನಾವು ಇವತ್ತು ಹೊರಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಮುಂದೆ ಹೇಳ್ತೀವಿ. ಆ್ಯಂಡ್ ತುಂಬ ಜನ ಹೇಳ್ತಾ ಇದ್ರಿ ಆಯಿತಾ, ಸೋಲೋ ಹೋಗಿ ಯಾವಾಗ ನೋಡಿದ್ರು ಚೇತನನ್ನು ಕರ್ಕೊತಿರಲ್ಲ ವಿಡಿಯೋಗೆ ಅಂತ. ಸೊ ಕರ್ಕೊಂಡ್ರೆ ಏನು ತಪ್ಪು ಅಂತಲೇ ಗೊತ್ತಾಗಲ್ಲ ಅಲ್ಲ. ನಮ್ಮಿಬ್ರು ಫ್ರೆಂಡ್ಶಿಪ್ಪು ನೋಡಿ ಅಷ್ಟು ಹೊಟ್ಟೆ ಹೊಡ್ಕೊತಾರೆ. ಯಾವಾಗ ನೋಡಿದ್ರು ಚೇತನೇ ಇರಬೇಕಾ? ಇಲ್ಲ ಚೇತನ, ಅವರು ಹೊಟ್ಟೆ ಹೊಡ್ಕೋತಾ ಇರೋದಲ್ಲ. ಓಕೆ, ಸೋಲೋ ಮಾಡಿ ಅಂತ ಇಟ್ಸ್ ಎ ಚಾಲೆಂಜ್. ಇಲ್ಲ, ಒಬ್ರು ಸೋಲೋ ಮಾಡಿ ಅಂತ ಚಾಲೆಂಜ್ ಕೊಟ್ಟಿದ್ದಾರೆ. ಬಟ್ ಇನ್ನ ಏನು ಗೊತ್ತಾ, ಯಾವಾಗ ನೋಡಿದ್ರು ಚೇತನ ಜೊತೆನೇ ಇರ್ತೀರಲ್ಲ, ಏನಕ್ಕೆ ಅಂತ. ಎಷ್ಟು ಜನ ಆಸೆ ಪಡ್ತಾರೆ ಫ್ರೆಂಡ್ಸ್ ಜೊತೆ ಇರೋಕ್ಕಾಗಲ್ವಲ್ಲಪ್ಪ ಅಂತ. ಸೊ ನಮಗೆ ಆ ಆಪರ್ಚುನಿಟಿ ಸಿಕ್ಕಿದ್ರು ನೀವು ಈ ಥರ ಹೇಳ್ತೀರಾ. ಸೊ ಅದು ಹೇಳೋದು ತಪ್ಪು. ಬಾಯ್ ಚಂಪು, ಇವತ್ತೇನು ನಮ್ಮನೆ ಒಳಗಡೆ ಬಂದ್ಬಿಟ್ಟಿದ್ಯಾ? ನಮ್ಮಮ್ಮ ಬಿಡ್ಕೊಂಡ್ಬಿಟ್ಟಿದೆ. ಈ ಥರ ಆಟ ಆಡ್ಬೇಕು ಅವನಿಗೆ. ನಾನು ಹೊರಗಡೆ ಹೋಗ್ತಿದ್ದೀನಿ ಕಣಲ್ಲ. ಈ ಚಂಪು, ಹೊರಗೆ ಹೋಗ್ತಿದ್ದೀನಿ. ನೋಡಿಲ್ಲಿ, ಮತ್ತೆ ಕೊಡೋಕ್ಕೂ ಆಗಲ್ಲ. ನೀನು ಬ್ಯಾಡ್ ಬಾಯ್ ಆಗಿದ್ಯಾ. ಬಾ ಗೈಸ್, ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಏನು ಗೊತ್ತಾ, ಚೇತನ ಫುಲ್ ಇರಿಟೇಟ್ ಮಾಡೋದು. ಸೊ ಇದೇ ಇವತ್ತಿನ ವಿಡಿಯೋ. ಆ್ಯಕ್ಚುಲಿ ಅವಳಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಇಲ್ಲಿ ಬಂದು ಹೇಳ್ತಾ ಇದ್ದೀನಿ. ಬಂದೆ ಇಲ್ಲಿ ಬಂದು ಹೇಳ್ತೀನಿ. ಬರೀ ಇರಿಟೇಟ್ ಮಾಡೋದು ಆಯಿತಾ? ಆ ಥರ ಫನ್ ಆಗಿರುತ್ತೆ ನೋಡಿ, ಮಿಸ್ ಮಾಡಬೇಡಿ ಗೈಸ್. ಚೇತು ಶಿವಲ್ ಕಪ್ಪೆ ಮುಟ್ಟಿಸ್ದೋಳು ಹಿಂಗೆ ರಿವೆಂಜ್. ಹೋಯ್ತು. ಇವಾಗ ಹಾಕಂತೀಯಾ ಇದನ್ನೇ? ಪಾಯ್ಸನಸ್ ಆಗಿರುತ್ತಾ? ಪಾಯ್ಸನಸ್ ಆಗಿರುತ್ತೆ. ಏನೂ ಆಗಲ್ಲ, ಹಾಕಳೆ. ಸಾಕ್ಸ್ ಹಾಕೊಂಡಿದ್ಯಾ ಚೇತು? ನಾನು ಓಡಿಸ್ಬೇಕು. ಖಂಡಿತ ನೀನೇ ಓಡಿಸ್ಬೇಕು. ಸ್ಟಾಪ್. ಹತ್ತಾಗ ಏನಕ್ಕೆ ಏನು ತಿಂತ ಇದ್ದೆ? ಏನೋ ಒಂದು ತಿಂತಿದ್ದೆ. ಇವಾಗ ನಾನು ಓಡಿಸ್ಬೇಕು ಅಂತ ಅಂದೆ ತಾನೆ. ನಾನು ಓಡಿಸ್ತೀನಿ ಕಡೆ ಬಾ. ಸಾಫ್ಟಾಗಿ ಕೇಳು, ಕೊಡ್ತೀನಿ. ನಾನು ಓಡಿಸ್ಬೇಕು ಚೇತನ. ಸಾಫ್ಟ್, ನಾನು ಓಡಿಸ್ಬೇಕು. ಸಾಫ್ಟ್ ಆ್ಯಂಡ್ ಕೈಂಡ್. ನಾನು ಓಡಿಸ್ಬೇಕು. ಸಾಫ್ಟ್, ನಾನು ಓಡಿಸ್ಬೇಕು. ಸಾಫ್ಟ್, ನಾನು ಓಡಿಸ್ಬೇಕು. ಸಾಫ್ಟ್. ಬೇಗ ಬರಲ್ಲ. ಬೇಗ ಸಾಫ್ಟ್. ನಾನು ಬರಲ್ಲ. ಬಾಯ್. ಸರಿ, ಹೌದಾ? ಹೌದಾ? ಹಾಂ ಆಯಿತು. ನಿಮ್ಮದು ಬೇಗ. ಇಲ್ಲ, ನಾನು ನಿಜ ಬರಲ್ಲ. ಇವತ್ತಿದ್ದೆ ಅವಳು ಮಾದೇ ಅಲ್ವಾ. ಆಯಿತು, ಬಾಯ್.
ನಾನು ಇಲ್ಲೇ ಇರ್ತೀನಿ. ಕರ್ದ 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 ಕೊಡು. ಬಾ ಕರ್ದೆ ಜೊತೆಗೆ ಬಾ ಅಂತ. ಈ ಥರ ಎಲ್ಲ ಆಡಬಾರ್ದು ರೋಡಲ್ಲಿ. ಸೀಟ್ ಬೆಲ್ಟ್ ಸೀಟ್ ಬಿಟ್ಟು ಹಾಕು. ಇವಳಿಗೆ ತಿಂದಿದ್ದು ಹೆಚ್ಚಾಗಿದೆ ಯಾಕೋ. ಐ ಆಮ್ ನಾಟ್ ಯರ್ ಪಾರ್ಟ್ನರ್ ಅವ್ರ ಹಸ್ಬೆಂಡ್. ಓಕೆ, ಈ ಥರ ಎಲ್ಲ ಕೆಲಸ ಮಾಡೋದ? ಹೋಗು. ನಾನು ಯಾಕೆ ಹೋಗ್ಲಿ, ನಾನು ಹೋಗಲ್ಲ. ಇವಳು ಯಾರು ಗುರು? ನಂಗೆ ಇವಾಗ ಇಷ್ಟ ಆಗ್ತಿದ್ರೆ ನಾನು ಹೋಗ್ತಿದ್ದೆ. ಬಟ್ ನಾನು ಹೇಳಿದ್ದು ಮಾಡಬಾರ್ದು ಅಂತನಾ? ಆ ಥರ ಏನಿಲ್ಲಪ್ಪ, ಸುಮ್ಮನೆ ಫೋನ್ ಕೊಡು. ಫೋನ್ ಇಟ್ಕೊಂಡು ಯಾರು ಓಡಿಸ್ತಾರ? ಅವಾಗಿಂದ ದನ ಥರ ತಿಂತಿದ್ಯಲ್ಲ, ಒಂದೇ ಒಂದು ಬೈಟ್ ಕೊಡಬೇಕು ಅನ್ನೋದೇನಿಲ್ವ ನಿನಗೆ? ಒಂದೇ ಒಂದು ಬೈಟ್ ಕೊಡೋಕ್ಕಾಗಲ್ವ ನಿನಗೆ? ನನಗೆ ಬೇಡ ಬೇಡ. ಇರ್ಲಿ ತಗ. ಬೇಡ. ಏ ಮೊನ್ನೆ ಏನು ಪ್ರಾಮಿಸ್ ಮಾಡಿದ್ದೆ, ನಾನು ಸೆಟ್ ಮಾಡ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಬೇಡ ಕಣ ಚೇತನ. ಈಗ ನೋಡ್ರಿ ಯಾವಾಗ ಮಾಡಿದ್ರು ಹಿಂಗೆ ಮಾಡು, ದನ ಥರ ತಿನ್ನೋದು. ನನಗೆ ಒಂಚೂರು ಕೊಡ್ದಲೆ. ತಗ ಬೇಕಾಗಿಲ್ಲ. ಬಾ ತಗ. ನಾನು ತಿಂತಿಲ್ಲ. ಖುಷಿ ಹೊಡಿತೇವೆ. ಮರ್ಯಾದೆ ಇಲ್ದಿದ್ದ ಕಡೆ ನಾನು ಇರಲ್ಲ. ಹೋಗು ಹೋಗು ಹೋಗು. ಇಲ್ಲ ಇಲ್ಲ, ಇಟ್ಸ್ ಓಕೆ. ಓವರ್ ಆಗಿ ಆಡ್ಬಿಡ ಕಣೆ ಭೂಮಿಕಾ. ಮೊದಲೇ ಸಿಟ್ಟಿದೆ. ಕೂಲ್ ಎಲ್ಲ ನೋಡ್ತಾ ಇದ್ದಾರೆ. ನಾವು ಪಬ್ಲಿಕ್ ಅಲ್ಲಿ ಇದೀವಿ ಆಯ್ತಾ, ನನ್ನ ಮನೇಲಿಲ್ಲ. ಪಬ್ಲಿಕ್ ಎಲ್ಲರೂ ಇರು, ಎಲ್ಲರೂ ಇರೋದು. ಅದೇನು ನನಗೆ ಮ್ಯಾಟರ್ ಅಂತೂ ಆಗಲ್ಲ ಆಯ್ತಾ. ನಂಗೆ ಫಸ್ಟ್ ತಿನ್ಸಲ್ಲ, ನಾನು ಹೇಳೋ ತನಕ ತಿನ್ಸಿಲ್ಲ ತಾನೇ, ನಾನು ತಿನ್ನಲ್ಲ. ಅಶ್ವಾಗಿತ್ತು ಕಣೆ. ನೀನು ಆ ಥರ ತುಂಬ ಮಾಡ್ತೀಯ ಆಯ್ತಾ. ನನ್ನ ದುಡ್ಡು ನಾನು ವಾಪಸ್ ಕೊಡ್ತೀನಿ ಚೇತ್. ಎಸ್. ಬೇಡಪ್ಪ, ನೀನು ನನಗೆ ಕೊಡ್ಸೋದು ಬೇಡ, ನಾನು ಇರೋದು ಬೇಡ. ಆಯ್ತು ಕಣೆ. ಆಯಿತು, ಕೊಡು. ಕೊಡ್ತೀನಿ ತಡಿ, ನೆಟ್ವರ್ಕ್ ಸಿಗಲಿ. ಕೊಡು, ಇವಾಗಲೇ ಕೊಡು. ನೆಟ್ವರ್ಕ್ ಸಿಗಲಿ ಕಣೆ. ಅಯ್ಯೋ, ನಾನು ಹೆಂಗೆ ಕಾಯೋಕ್ಕಾಗತ್ತೆ ಭೂಮಿಕಾ? ನಾನು ಹೆಂಗೆ ಕಾಯೋಕ್ಕಾಗುತ್ತೆ? ಕಾಯಿ ಬೇಡ, ಯಾರು ಕಾಯಿ ಅಂತ ಹೇಳಿ ಕೊಡ್ತೀನಿ ನಾನು. ನನಗೆ ನಿನ್ನ ದುಡ್ಡು ಬೇಡ. ಈ ಕ್ಷಣ ಅಂದರೆ ಈ ಕ್ಷಣನೇ. ದರ್ ಇಸ್ ನಥಿಂಗ್ ಆಮೇಲೆ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಇವಾಗ ಕೊಡೋದಿದ್ರೆ ಕೊಡು, ಇಲ್ಲಾಂದ್ರೆ ಕೊಡಬೇಡ. ಓಕೆ, ಅಷ್ಟೇ. ಈ ಥರನಾ? ಹೌದು. ಹೌದಾ? ಹೌದು. ನಿಜವಾಗ್ಲೂ ನಿಜವಾಗ್ಲೂ ಖಂಡಿತ. ಸರಿ ಆಯಿತು, ಬಾ. ಸಾಲ ಮಾಡಾದ್ರೂ ನೀನು ದುಡ್ಡು ತೀರಿಸ್ತೀನಿ. ಹೋಗು, ಸಾಲ ಮಾಡ್ಕೊ ಬಾ. ಈಗ ಸಾಲ ಮಾಡಾದ್ರೂ ನೀನು ದುಡ್ಡು ತೀರಿಸ್ತೀನಿ. ಬೇಡ, ಹಿಡ್ಕೋ. ನನ್ನ ಕಾರಲ್ಲೂ ಬರಲ್ಲ, ಹಿಡ್ಕೋ. ಹೋಗು. ಬಾಯ್. ಹೆಂಗ್ ಬರ್ತೀಯ? ಪರವಾಗಿಲ್ಲ, ಇಲ್ಲಿ ಯಾವುದೋ ಆಟೋನ ಏನೋ ಒಂದು ಮಾಡಿದ್ರೆ ಬರುತ್ತೆ. ಕಾಲ್ ಮಾಡಿದ್ರೆ ಬರ್ತಾರೆ ಯಾರಾದ್ರೂ. ಆಟೋ ಇವಳನ್ನ ಕರ್ಕೊಂಬನ್ನಿ. ಯಾವಾಗ ನೋಡಿದ್ರು ಇದೇ ಹಣೆ ಬರ ನಿಂದು. ನೀನಲ್ವೇನೆ ಕಾರ್ ಓಡಿಸೋದು? ನಾನು ಓಡಿಸಲ್ಲ ಭೂಮಿಕಾ. ನಾನೇನು ಓಡಿಸ್ಬೇಕು ಚೇತನ? ಬರೀ ಇರಿಟೇಟ್ ಮಾಡೋ, ಬೆಳಿಗ್ಗಿಂದ ಇರಿಟೇಟೇ ಮಾಡ್ತಾ ಇದೀಯ ನೀನು. ನೀನು ನನಗೆ ಇರಿಟೇಟ್ ಮಾಡ್ತಿರೋದು, ನಾನಲ್ಲ. ಇಲ್ಲಪ್ಪ. ಸರಿ ಆಯ್ತು ಬಿಡು. ನನ್ನ ಕಾರ್ ಹತ್ತಲ್ಲ ಅಂತ ಯಾಕೆ ಹತ್ತದೆ? ಶಕೆ ಆಗ್ತಿತ್ತು. ಮಾತಾಗಿರ್ಬೇಕಲ್ವಾ? ಏನು ಮಾತು ತಪ್ಪಬಾರ್ದಲ್ವಾ? ತಡಿ ಒಂದು ನಿಮಿಷ, ಆಟೋ ನಿಲ್ಲಿಸ್ತೀನಿ. ಆಟೋ ವಿತೌಟ್ ಎನಿ AC ಹೋಗು. ಸರಿ ಆಯ್ತು, ನಾನು ಹೋಗ್ತೀನಿ. ಆಟೋ ನಿಲ್ಲಿಸ್ಬಿಡ ನೋಡೋಣ. ತಾಕತ್ತಿದ್ದ ನಿಲ್ಸೆ ಚೇತನ, ನಿಲ್ಲಿಸ್ಬಿಡು. ಆಟೋ ನಿಲ್ಲಿಸ್ತಾಳೆ ಅನ್ಸುತ್ತೆ. ಬೈಸೋದು ಭೂಮಿಕಾ. ಆಟೋ ಬರ್ತಿಲ್ಲ, ಲಾರಿ ಓಕೆನಾ? ಲಾರಿ ಓಕೆ. ಓಕೆ ಆಯ್ತು ಬಿಡು, ಉರ್ಕೋಬೇಡ, ನಡಿ. ನಾನೇನು ಉರ್ಕೊಂತೀನಿ ಚೇತನ? ಬೆಳಿಗ್ಗಿಂದ ನಾನು ನೋಡ್ತಾನೆ ಇದ್ದೀನಿ. ಒನ್ ಬೈ ಒನ್ ಇರಿಟೇಟ್ ಮಾಡಬೇಡ ನೀನು. ಕೂಲ್ ಬರಲ್ಲ ಬಿಡು. ಲಾಕ್ ಆಗಿದೆ, ಬರಲ್ಲ ಅಂತ ಹೇಳಿದ್ದು. ಲಾಕ್ ಓಪನ್ ಮಾಡಿದ್ನ? ಸರಿ ಆಯ್ತು, ಹೋಗು. ಬಾ. ಏನು ಬಾ. ಸರಿ ಬಂದೆ. ಸಮಾಧಾನ ಆಗಿದೆಯಾ? ಇಲ್ವಾ? ಸಮಾಧಾನ ಆಗಿದ್ದೆ. ಅದ್ಯಾ? ಓಕೆ, ಗುಡ್ ಗರ್ಲ್. ಇನ್ನ ಇದೆ ಮಾರಿ ಹಬ್ಬ ಗೈಸ್. ಸರ್ರೆ ಗೂಳು ಇಟ್ಕೋಬೇಕು ಇವತ್ತು. ಇರಿಟೇಟ್ ಮಾಡಿ ಎಳಿಬೇಕು ಲಾಸ್ಟಿಗೆ. ನೀವು ಬಿಟ್ಬಿಡೆ ಅಂತ. ಆಯ್ತಾ? ಒಂಚೂರು ಕಾಮಾಗಿರೋದ್ ಕಲಿ ಚೇತನ. ಬೆಳಗಿಂದ ಕಿರಿಕಿರಿ ಮಾಡಬೇಡ ನನಗೆ. ನನಗೆ ಕಾಮ, ಕ್ರೋಧ, ಲೋಭ, ಮೋಹ ಎಲ್ಲ ಇಲ್ಲ. ಮದ ಮಸ್ತರ ಇದೆಯಾ? ಅದು ಇಲ್ಲ. ಅದ್ಯಾಕೆ ಬಿಟ್ಟೆ? ಮತ್ತೆ ಹೇಳ್ಬೇಕಿತ್ತು. ಮತ್ಸರ. ಮತ್ಸರ
ಯಾವಾಗ ನೋಡಿದ್ರು ಇದೇ ಹಣೆ ಬರ ನಿಂದು. ಈ ಎಲ್ಲ ಅರಿಷಡ್ ವರ್ಗಗಳಿಂದ ನಾನು ದೂರ ಇರಬೇಕು ಅಂತಿದ್ದೀನಿ. ಅಕ್ಕ ನಾವು ಇಲ್ಲೊಂದು ಕೆಫೆಗೆ ಬಂದಿದ್ವಿ. ಸೊ ಸುಮ್ಮನೆ ಬೋರ್ ಆಗ್ತಾ ಇತ್ತು ಅಂತ ಆ್ಯಂಡ್ ಇವಾಗ ಅಲ್ಲೆಲ್ಲ ತಿನ್ಕೊಂಡು ಹೊರಡ್ತಾ ಇದ್ವಿ. ಮುಂದಿನ ಡೆಸ್ಟಿನೇಷನ್ ವಿ ಡೋಂಟ್ ನೋ. ನನಗೆ ಗೊತ್ತು, ನೀನು ಯಾರು ಹೇಳಕ್ಕೆ ಡೋಂಟ್ ನೋ ಅಂತ ಹೇಳಕ್ಕೆ? ನಾನು ಮಾತಾಡೋದಿಲ್ಲ, ಬಿಟ್ಬಿಡ್ತಾ. ಅಲ್ಲ ಕಣಚಿತನ ಡೋಂಟ್ ನೋ ಅಂತ ನೀನು ಯಾರ ಚಿತನ ಹೇಳಕ್ಕೆ? ನಾನು ಬ್ಲಾಗ್ ಮಾಡ್ತಿಲ್ವಾ? ನನ್ನ ಬ್ಲಾಗ್ ಇದು. ಡೋಂಟ್ ನೋ ಅಂತ ಡೋಂಟ್ ನೋ ಹೇಳ್ಬೇಕಲ್ವ ಕ್ಲೀನಾಗಿ. ವಿಡಿಯೋ ಮಾಡ್ತಾ ಇದ್ದೀವಿ ಅನ್ನೋ ಚೆನ್ನಾಗಿ ಮಾಡಬೇಕು. ಅದನ್ನೇ ತಾನೇ ನಾನು ಹೇಳಿದ್ದು. ನಾನು ಬೇರೆ ಹೇಳುದ್ನ? ಗೊತ್ತಾ ನಿನಗೆ ಹಂಗಾರೆ ಎಲ್ಲಿ ಅಂತ? ನನಗೆ ಗೊತ್ತು, ನಾನು ಹೇಳ್ತಿದ್ದೆ, ನೀನು ಏನಕ್ಕೆ ಡೋಂಟ್ ನೋ ಅಂತ ಹೇಳ್ದೆ? ಸರಿ ಆಯ್ತಮ್ಮ, ಇವಾಗ ಹೇಳು. ಯಪ್ಪ, ಇವಳ ಹತ್ರ ಮಾತಾಡೋಕ್ಕಾಗುತ್ತಾ? ಕರ್ಮ. ವಾಪಸ್ ಮನೆಗಾರು ಹೋಗೋಣ. ನಾನು ಎಲ್ಗೂ ಬರಲ್ಲ ಕಣೆ, ಮನೆಗೆ ಹೋಗ್ತೀನಿ, ಮನೆಗೆ ಹೋಗೋಣ ಅಷ್ಟೇ. ಹೌದು, ನಿನ್ ಕಾರ ಅಲ್ವಾ ಚೇತನ, ನೀನು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನನ್ನೇನು ಪರ್ಮಿಷನ್ ಕೇಳ್ತೀಯಾ? ಇದೆ ಹಂಗೇನೆ, ಏನು ಮಾಡೋಕ್ಕಾಗುತ್ತೆ? ನನಗೆ ಕಾರ್ ಇಲ್ಲ ಆ ಥರ ಹಂಗಿಸ್ತಿದ್ಯಾ? ಇಟ್ಸ್ ಓಕೆ, ಪರವಾಗಿಲ್ಲ, ನಾನೇನು ಹಂಗಿಸ್ಕೊಳಲ್ಲ. ಬ್ಯಾಂಕಿಗೆ ಹೋಗೋಣ ಈಗ. ನನ್ನ ಲೋನ್ ಎಲ್ಲ ನಿನಗೆ ಟ್ರಾನ್ಸ್ಫರ್ ಮಾಡ್ತೀನಿ. ನನ್ನ ಕಾರ್ ನಿನ್ನ ಹೆಸರು ಬರ್ಕೊಟ್ಟು ತಿರ್ಸ್ಬಿಡು. ಅಯ್ಯೋ ಅಯ್ಯೋ ಅಯ್ಯೋ, ಆ ಥರ ಅಂತೂ ಬೇಡವೇ ಬಿಡ. ಅದೇ ಕರುಣಾಮಯಿ ಅಂತ ತೋರಿಸ್ಕೊಳಕ್ಕೆ. ಅಯ್ಯೋ, ಏನು ಮಾತಾಡಿದ್ರು ತಪ್ಪು. ಪ್ಲೀಸ್ ಸರಿ ಆಯ್ತು ಬಿಡು, ನಡಿ ಮುಂದೆ. ಬಿಟ್ಬಿಡೆ ನನ್ನ, ಬಿಟ್ಬಿಡೆ. ಗೈಸ್, ಯಾರು ಗೈಸ್ ಇರಿಟೇಟ್ ಮಾಡ್ತಾ ಇದ್ದು? ಇವಳ ನಾನು? ಅವ್ರು ಹೇಳ್ತಾರೆ. ಯಾರು? ಇವಳೆ, ನೀನೆ, ನಾನಲ್ಲ. ಬೆಳಿಗಿಂತ ಪಾಪದೊಳ್ ಥರ ಇದ್ದೀನಿ ಚೇತನ. ಭೂಮಿಕಾ ಪ್ಲೀಸ್ ಭೂಮಿಕಾ, ಅದು ಇದಕ್ಕೆ ಅವಮಾನ ನೀನು. ಬೇಡ, ಸುಮ್ಮನೆ ಇರು, ಮಾತು ಬೇಡ. ಕೈಸಿಲ್ ಹಲಸಿನಣ್ಣು ತಿನ್ನಕ್ಕೆ ಬಂದ್ವಿ. ಅಲ್ಲಿ ಹೋಗಿ ಏನೋ ಬಾರ್ಗೇನ್ ಮಾಡ್ತಾ ಇದ್ದಾಳೆ. ಇವ್ರ ಹತ್ರ ಏನು ಮಾಡ್ತಿದ್ದಾಳೆ ಬಾರ್ಗೇನ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾವ ಹಣ್ಣು? ನಾಳೆ ನಾಡ್ದು ಆಗುತ್ತಂತೆ, ತಗೊಂಡಿರೋಣ. ನಾಳೆ ನಾಡಿದ್ದು ನಾವು ಇರ್ತಾ ಇದೀವ. ಇವಾಗ ಇನ್ನೇನು ಇರಿಟೇಟ್ ಮಾಡೋಣ ಅಂತ ಗೊತ್ತೇ ಆಗ್ತಿಲ್ಲ ಗೈಸ್. ಆ್ಯಕ್ಚುಲಿ ಒಂದು 50% ಆಗಿದ್ದಾಳೆ, ಸಿಟ್ಟಾಗಿದ್ದಾಳೆ ನನ್ನ ಮೇಲೆ. ಭೂಮಿಕಾ, ಇದು ಏನು ಹೇಳು, ಸ್ಯಾಂಡ್ವಿಚ್ ತಿನ್ನಿಸ್ಬೇಕಾದ್ರೆ ಏನೋ ಹೇಳ್ದಲ್ಲ? ತಿನ್ನಕ್ಕೆ ಅಂತಾನೆ ತಗೊಬಂದೆ ನಾನು, ಆಯ್ತಾ? ಅಲ್ಲಿ ಟೇಸ್ಟ್ ನೋಡಿ ನನಗೋಸ್ಕರ ಬೇಕೇ ಬೇಕು ಅಂತ ಅಂದ್ರಲ್ಲ, ಅದಕ್ಕೋಸ್ಕರ ಓಪನ್ ಮಾಡಿದ್ದು ಕಾಯಿದು. ಅಷ್ಟೇ ತಿನ್ನು. ನಾನು ಅಷ್ಟೇ ಮುಗಿತೀನಿ ಈಗ, ಹೋಗಿ. ಗೈಸ್, ಫಾರ್ ದ ಫಸ್ಟ್ ಟೈಮ್ ಈ ವೇದಿಕೆಗೆ ಬಂದಿದ್ದೀನಿ. ಚೇತು ಕರ್ಕೊಂಡ್ಬಂದಿದ್ದಾಳೆ, ವೆಂಕಟಾಚಲ ಗುರುಗಳ ವೇದಿಕೆ. ನಾನು ಇವಳಿಗೆ ಹೇಳ್ತಾನೆ ಇದ್ದೆ, ಹೋಗಬೇಕು, ಕರ್ಕೊಂಡೋಗ್ತೀನಿ ಅಂತ. ಸೊ ಅದೇ ಇವತ್ತು ಕರ್ಕೊಂಬಂದಿದ್ದೀನಿ. ನಿಮಗೆಲ್ಲ ಗೊತ್ತೇ ಇರುತ್ತೆ, ಲೈಕ್ ಸಕ್ಕರೆಪಟ್ಟಣ ಅಂದರೆ ಕೇಳಿರ್ತೀರ ತುಂಬ ಜನ ಈ ವೇದಿಕೆ ಬಗ್ಗೆ. ಸೊ ಏನೋ ಒಂದು ನಂಬಿಕೆ ಅಷ್ಟೇ. ಆ್ಯಂಡ್ ಇಲ್ಲಿಗೆ ಬರಬೇಕಾದ್ರೆ ಏನಾದರೂ ತಿನ್ನೋಕೆ ಇಟ್ಕೊಂಬರ್ಬೇಕು, ಖಾಲಿ ಕೈಯಲ್ಲಂತೂ ಬರಬಾರ್ದು. ಸೊ ನಮಗೆ ಇಷ್ಟು ಸಿಕ್ಕಿದೆ, ಬಿಸ್ಕಿಟು, ಬಾಳೆಹಣ್ಣು, ಇನ್ನು ಏನೇನು ಇರುತ್ತೋ ಎಲ್ಲ ಕೊಡ್ಬೋದು ತಿನ್ನೋ ಐಟಮ್ಸು. ನಾವು ಇಲ್ಲಿಗೆ ಬರೋ ಐಡಿಯಾನೇ ಇರಲಿಲ್ಲ. ಸೊ ನಾವು ಬಿಸ್ಕಿಟ್ ತೊಗೊಬಂದಿದ್ವಿ, ಹಣ್ಣು ಅದು ಇದು ಏನು ಬೇಕಾದ್ರೂ ತರ್ಬೋದು ಅಷ್ಟೇ. ಗೈಸ್, ಚೇತನ ಟೆಂಪಲಿಗೆ ಬರೋಲ್ಲ ಅಂತ ಕೂತಿದ್ದಾಳೆ. ಹೇಳ್ಕೊಂಡು ಕರ್ಕೊಬಂದರೆ ನನ್ನ ಮೇಲೆ ರೇಗ್ತಿದ್ದಾಳೆ. ಏನಂದೆ ಚೇತು? ಏನಂದೆ? ಏನಿಲ್ಲ, ನಡಿಯಮ್ಮ. ಖುಷಿಯಿಂದ ಬರಬೇಕು ದೇವಸ್ಥಾನಕ್ಕೆ ಹೇಳಿದೆ. ನಾನು ಖುಷಿಯಿಂದನೇ ಬರ್ತಾಯಿದ್ದೀನಿ, ನೀನೇ ರೇಗಾಡ್ಕೊಂಡು ಬರ್ತಾಯಿದ್ದೀನಿ. ಜೋರಾಗಿ ಹೇಳ್ಬೇಕು, ಮೈಕಿಲ್ಲ. ಅದೇ, ನಾನು ಖುಷಿಯಿಂದ ಬರ್ತಾಯಿದ್ದೀನಿ, ನೀನೇ ರೇಗಾಡ್ಕೊಂಡು ಬರ್ತಿರೋದು. ನಾನೇನು ಹೇಳಿದೆ? ಅವಳು ಬರಲ್ಲ ಅಂದ್ಲು, ಎಲ್ಲದನ್ನು ಹೇಳ್ಸ್ಕೊಳ್ಬೇಕಾ ಅಂತ ಕೇಳಿದೆ. ಅದಕ್ಕೆ ಈ ಥರ ರೇಗಾಡಿದ್ರೆ ನಾನೇನು ಮಾಡೋಕ್ಕಾಗುತ್ತೆ? ಆಯಿತು ಬಿಡು, ನಂದು. ಆಯಿತು ಬಿಡಪ್ಪ, ನನ್ನೇ ತಪ್ಪೇನು. ಗೈಸ್, ಅವಳು ಅವಾಗಿಂದ ಮಾತಾಡಿಲ್ಲ, ಅಲ್ಲಿ ಕಾರಲ್ಲಿ ಕೂತಾಗಿಂದ ಮಾತಾಡಿಲ್ಲ. ನಾನು ಏನು ಮಾಡಿದೆ ಅಂತ ನನಗಂತೂ ಗೊತ್ತಿಲ್ಲ. ಈ ಥರ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಆಡಿದ್ರೆ ನಾನೇನು ಮಾಡೋಕ್ಕಾಗಲ್ಲ ಚೇತನ. ಐ ಆಮ್ ಸಾರಿ. ನೀನು ಪರವಾಗಿಲ್ಲ, ಇಲ್ಲೇ ಕುತ್ಕೋ, ನಾನು ಹೋಗ್ಬಿಟ್ಟು ಬರ್ತೀನಿ. ನಾನು ನಿಜ ಹೇಳ್ತಿರೋದು, ಇಲ್ಲಿ ಕುತ್ಕೊಂಡಿರು, ನಾನು ಆ ಕಡೆಯಿಂದ ಬರ್ತೀನಲ್ಲ, ಕರ್ಕೊಂಡು ಹೋಗ್ತೀನಿ ನಿನ್ನ. ನಾನು ಒಬ್ಬಳೇ ಹೋಗಿ ದರ್ಶನ ಮಾಡ್ಕೊಂಬರ್ತೀನಿ. ಬಾ, ಕೂತ್ಕೊ ಬಾ.
ಬಾ ಕೊಡು. ಜಾರತ್ತೆ ಅನಿಸ್ತಾ, ಕಡೆ ಕೂತ್ಕೋ. ಹೋಗಿ ಬರಲಾ? ಇಲ್ಲೇ ಇರ್ತೀಯಾ? ಸರಿ. ಹಂಗಾರೆ ನಾನು ಒಬ್ಬಳೇ ಹೋಗ್ಬೇಕಲ್ಲ? ನನಗೆ 1000 ಟೆನ್ಷನ್ ಇದೆ ಆಯಿತಾ. ಅದ್ರ ಮೇಲೆ ನೀನೊಂದು ಟೆನ್ಷನ್ ಕೊಡ್ಬೇಡ ನನಗೆ. ಅದು ಸುಮ್ಮನೆ ಬಾ, ಮಂಗ ಸಲ ಆಡ್ಬೇಡ. ನೀನೇ ತಾನೇ ಹೇಳಿದ್ದು ನಿಂಗೆ ಇಷ್ಟ ಇಲ್ಲ ಅಂತ. ನೆಟ್ಟಾಗಿ ಮಾತಾಡಿದ್ದೀರ ಮಾತಾಡ್ಬೇಕು, ಇಲ್ಲಾಂದರೆ ಮಾತಾಡೋಣ. ನಾನು ಮಾತಾಡ್ತಿಲ್ಲ, ನೀನೇ ನನಗೆ ಮಾತಾಡಿಸ್ತಾ ಇರೋದು ಚೇತು. ಮಾತಾಡಬೇಡ ಹಂಗಾರೆ, ಹೋಗು. ಹಾಂ ಹೋಗು, ನೀನು ಸಪ್ರೇಟು, ನಾನು ಸರಿ ಆಯಿತು, ನಾನು ಹೋಗ್ತೀನಿ. ತುಂಬ ಇದೆ ಗೈಸ್. ನಾವು ಇವಾಗ ಏನು ಅಪ್ಡೇಟೇ ಕೊಟ್ಟಿಲ್ಲ. ಜೈನ್ ಕಲ್ಸಿದ್ದೇಶ್ವರಕ್ಕೆ ಬಂದಿದ್ದೀವಿ. ತುಂಬ ತಿಂಗಳಾಗೋಗ್ಬಿಟ್ಟಿತ್ತು. ಹೆಂಗಿದ್ರು ನಾವು ಸಕ್ರಾಪಟ್ಟಣಕ್ಕೆ ಬಂದಿದ್ವಲ್ಲ, ಅದಕ್ಕೋಸ್ಕರ ಬಂದ್ವಿ. ಆ್ಯಂಡ್ ಇವಳು ನೋಡಿದ್ರೆ ಅಲ್ಲಿ ಜಗಳ ಮಾಡಿದವಳು ಇನ್ನೂ ಜಗಳ ಕಂಟಿನ್ಯೂ ಮಾಡ್ತಿದ್ದಾಳೆ. ಐ ಡೋಂಟ್ ನೋ ಏನಂತ. ಸೊ ನೋಡೋಣ, ಯಾವಾಗ ಸಮಾಧಾನ ಆಗ್ತಾಳೆ ಆವಾಗಲೇ ಅವಳು ಮಾತಾಡಿಸ್ಲಿ. ಅಲ್ಲಿ ತನಕ ಅವಳ ಪಾಡಿಗೆ ಅವಳು ಬಿಟ್ಬಿಡ್ತೀನಿ, ನನ್ನ ಪಾಡಿಗೆ ನಾನು ಹೋಗ್ತೀನಿ ಅಷ್ಟೇ. ಎಲ್ಲದನ್ನು ನಾನು ಅನ್ಸ್ಕೊಂಡು ಆರಾಮಾಗಿ ಇರೋಕ್ಕಾಗಲ್ಲ. ನಾನು ನಿಮ್ಗೆ ಹೇಳ್ತಾ ಇರೋದು. ಹಂಗೆ ಹೇಳು, ನಾನು ಕೇಳಿಸ್ಕೋಬೇಕು ಅಂತ ಯಾಕೆ ಹೇಳ್ಬೇಕು? ಬಾಯ್. ನೋಡಿ, ಫೈನಲಿ ಅಳಿಸ್ತೆ ಗೈಸ್. ಇದು ನನಗೆ ಬೇಕಿತ್ತು. ಫೈನಲಿ ಅಳಿಸ್ದೆ. ಬಾಯ್, ಅಳ್ಬೇಡ, ಬಾ ಬಾ. ಆ್ಯಕ್ಚುಲಿ ನಾನು ಬೆಳಿಗ್ಗಿಂದ ಬೇಕು ಅಂತ ಇರಿಟೇಟ್ ಮಾಡ್ತಾ ಇರೋದು ಬ್ಲಾಗಿಗೋಸ್ಕರ. ಬಾ. ಇಷ್ಟಕ್ಕೆ ಹತ್ಬಿಟ್ಟ ಗೈಸ್. ಫೈನಲಿ ಅವಳು ಹತ್ಲು. ನನಗೇನು ಸಮಾಧಾನ ಆಗಲಿಲ್ಲ, ಬಟ್ ಇನ್ನೂ ಇರಿಟೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬೆಳಿಗ್ಗಿಂದ ಇರಿಟೇಟ್ ಆಗಿ ಗೈಸ್ ಈ ಥರ ಆಯಿತು. ಹತ್ಬಿಟ್ಲು ಫೈನಲಿ. ಇವಾಗ ಎಲ್ಲರೂ ನಾನು ಬೈಕ್ ಅಂತ ಗೊತ್ತಾ, ಚೇತು ಅಕ್ಕನ ಅಷ್ಟು ಅಳಿಸಿದ್ರಲ್ಲ ಅಂತ. ಸುಮ್ಮನೆ ಚೇತು ವೀಡಿಯೋಗೋಸ್ಕರ ನಾನು ಇರಿಟೇಟ್ ಮಾಡಿದ್ದಷ್ಟೇ, ಬೇಕು ಅಂತ ಇರಿಟೇಟ್ ಮಾಡಿದೆ. ಗೊತ್ತು. ಐ ಆಮ್ ಸಾರಿ. ಅಷ್ಟೆಲ್ಲ ಅಳ್ಬಾರ್ದು. ಅಯ್ಯೋ, ಅಲ್ಲಿ ಜಗಳ ಮಾಡ್ಕೊಂಡು ಹೋದ್ವಲ್ಲ ಟೆಂಪಲಲ್ಲಿ, ಅಲ್ಲಿಂದ ಮಾತಾಡ್ಸಿಲ್ಲ ಗೈಸ್. ಅಲ್ಲಿಂದನೂ ಸಿಟ್ಟು ಮಾಡ್ಕೊಂಡು ಬಂದು, ಹೆಂಗಿದ್ರು ಇಲ್ಲಿ ಕೆಫೆ ಕಾಫಿ ಡೇ ಇತ್ತಲ್ಲ, ಸೊ ಇಲ್ಲಿ ಬಂದು ಕೂತ್ಕೊಂಡ್ವಿ. ಇಬ್ಬರೂ ಮಾತಾಡ್ಸ್ತಿರ್ಲಿಲ್ಲ. ಇವಾಗ ಅಳ್ತಾ ಕೂತ್ಕೊಂಡು ನಗಾಡು. ಸಾರಿ, ನಗಾಡು. ನೀ ಮಾಡು ನನಗೆ ಕುಡಿಸ್ತೀಯಲ್ಲ ಇವಾಗ ಗೈಸ್. ನಿಮ್ಗೆ ಫಸ್ಟ್ ಸ್ಟಿಪ್ ನಾನು ಸಾರಿ. ಆಯ್ತು, ಆಫ್ ಮಾಡಲಾ ಗೈಸ್? ಫೈನಲಿ ನಗಾಡಿದ್ಲು. ತೋರಿಸು ನಿನ್ನ ಮುಖವ. ನಾನು ಆಲ್ರೆಡಿ ಇಷ್ಟು ಕೇಕ್ ತಿಂದಾಯ್ತು ಗೈಸ್, ಅದನ್ನ ಬಾಕಿ ಇದೆ, ಕುಡಿತಾ ಇದ್ದಾಳೆ. ನಗಾಡು. ಎಷ್ಟು ಜಗಳ ಮಾಡಿದ್ದೀವಿ ಗೊತ್ತಾ? ಈ ಕೆಫೆ ಕಾಫಿ ಡೇಲಿ ಯಾರೂ ಇಲ್ಲ ಸದ್ಯ. ನಮ್ಮ ಜಗಳ ನೋಡಿ ಅವರಿಗೆ CC ಕ್ಯಾಮ್ರಾದಲ್ಲಿ ನೋಡಿದ್ರೆ ಒಳ್ಳೆ ಎಂಟರ್ಟೈನ್ಮೆಂಟ್. ಹೆಂಗೆ ಅನಿಸ್ತು? ಬೆಳಿಗ್ಗಿಂದ ತೆಗೆದು ತಾಂಡು ಹೊಡಿಬೇಕು, ಮೆಟ್ ತಾಂಡು ಅಂತ ಅನಿಸ್ತು. ಜೋರಾಗಿ ಮಾತಾಡು, ಮೈಕ್ ಇಲ್ಲ. ಅದೇ ತಗೊಂಡು ಹೊಡಿಬೇಕು ಅನಿಸ್ತು, ಬಿಟ್ಟಿದ್ದೀನಿ ಅಷ್ಟೇ. ಆದರೂ ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡ್ಬಿಟ್ಟಲ್ಲ ಗೈಸ್. ಕಾಮೆಂಟ್ಸ್ ಮಾಡಿ. ಫೈನಲಿ ಸಕ್ಸಸ್ಫುಲಿ ನಾನು ಅಳ್ತಾಳೆ ಅಂತ ಅಂದ್ಕೊಂಡಿದ್ದೆ. ಇಷ್ಟೊಂದೆಲ್ಲ ಅಳ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಜಾಡ್ಸ್ ಒದಿಬೇಕು, ನನ್ನ ಫೀಲಿಂಗ್ಸ್ ಜೊತೆ ಆಟ. ಅಯ್ಯೋ ದೇವ್ರೆ, ಕಾಮೆಂಟ್ಸ್ ಮಾಡಿ. ಇನ್ನೂ ರೇಗಿಸ್ಬೇಕಾಗಿತ್ತು, ಬಟ್ ಅಪ್ಪಿ ತಪ್ಪಿ ಬಚಾವಾಗಿ ಫಸ್ಟೇ ಹತ್ಬಿಟ್ಲು. ಇಲ್ಲ ಅಂದಿದ್ರೆ ಇವತ್ತು ಗಾನ್ ಗೋವಿಂದ. ಆ ದೇವಸ್ಥಾನದಲ್ಲೂ ಸಿಟ್ಟು, ಈ ದೇವಸ್ಥಾನದಲ್ಲೂ ಸಿಟ್ಟು. ಅವಳು ಬೇರೆ, ನಾನು ಬೇರೆ.
ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದರೆ ಗೊತ್ತಾಗ್ಬಿಡುತ್ತೆ ಅವಳಿಗೆ, ಮತ್ತೆ ಇವಳು ಬೇಕು ಅಂತಲೇ ಟ್ರಿಗರ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಜಾಸ್ತಿ ವಿಡಿಯೋ ಮಾಡಲಿಲ್ಲ, ಟ್ರಿಗರ್ ಮಾಡಿಬಿಟ್ಟು ಬಿಟ್ಬಿಟ್ಟೆ. ಸೊ ಪಾಪ ಇಲ್ಲಿ ಬಂದು ಕುತ್ಕೊಂಡು ಅಳ್ತಿದ್ಲಲ್ಲ ಅಂತ ವಿಡಿಯೋ ಮಾಡಿ ಹೇಳಿದೆ, ಇದು ನಾನು ವಿಡಿಯೋ ಮಾಡಿದ್ದು. ಓ ಅಂದರೆ ಇನ್ನೂ ಮಾಡಬೇಕು ಅಂತ ತಲೆ ಹೆಂಗೆಂಗೋ ಮಾಡ ಅಂತಿದ್ದೆ ಪಟ್ ಅಂತ, ನೀನುಗಳು ಅಂತ ಇಟ್ಟಿದ್ದಲ್ಲ. ಅದೇ ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡಿದ್ಯಾ. ಯು ಹ್ಯಾವ್ ಟು ಬಿ ಫಿನಿಶ್ಡ್. ಸೊ ಗೈಸ್, ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಆದರೂ ಬೇಜಾರಾಯಿತು. ಸೊ ಹತ್ಬಿಟ್ಲಲ್ಲ ಅಂತ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಸೊ ಅಷ್ಟೇ ಗೈಸ್, ಇನ್ನೇನೂ ಇಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ಇವತ್ತು 2 ಟೆಂಪಲಿಗೆ ಹೋಗಿದ್ವಿ, ಒಂದು ವೇದಿಕೆ ಮತ್ತು ಇನ್ನೊಂದು ಜೇನ್ಕಲ್ ಸಿದ್ದೇಶ್ವರ. ಸೊ ತುಂಬ ದಿನ ಆಗೋಗಿತ್ತು, ತಿಂಗಳಾಗೋಗ್ಬಿಟ್ಟಿತ್ತು ಹೋಗ್ದಲೆ. ಸೊ ಇಲ್ಲಿ ಬಂದ ತಕ್ಷಣ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ, ಅಷ್ಟೇ ಬಿಡಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಶುಭರಾತ್ರಿ.